ಭುಜಂಗ ನಿನ್ನ ಆಟ ಮುಂದುವರ್ಸಕ್ ಬಿಡಲ್ಲ. ನನ್ನನ್ನ ತಡಿಯಕ್ಕೆ, ನನ್ ಶಕ್ತಿನ ಹೆದರ್ಸಕ್ಕೆ ನಿನ್ ಕೈಲಾಗಲ್ಲ ನಾಗಮ್ಮ. ನನ್ ಮಗ್ಳನ್ನ ಹೇಗ್ ಕಾಪಾಡ್ಬೇಕು ಅಂತ ನನಗ್ ಗೊತ್ತು. ಅವಳನ್ನ ಹೇಗ್ ಸಾಯಿಸ್ಬೇಕು ನನ್ಗೂ ಗೊತ್ತು. ಪುಣ್ಯ, ನಾನ್ ಹೇಳಿದ್ದೀನಿ ಮಾಡ್ತ್ಯಾ? ನೀ ಏನ್ ಹೇಳಿದ್ರು ಮಾಡ್ತೀನಿ. ಹಾಗಾದ್ರೆ ಹೋಗಿ ದೇವ್ರ ಮನೇಲಿರೋ ಶಕ್ತಿ ಆಯುಧನ್ ತಗೊಂಡ್ ಬಾ. ಸರಿ. ಬಾ ಪುಣ್ಯ. ಬಾ ಪುಣ್ಯ, ಬಾ. ಪುಣ್ಯ, ಅಯ್ಯಯ್ಯೋ, ಅಪಚಾರ ಅಪಚಾರ. ಆ ಶಕ್ತಿ ಆಯುಧನ ನೀನ್ ಯಾಕೆ ತಗೊಂಡಿದ್ಯಮ್ಮ? ನನಗ್ ಗೊತ್ತಿಲ್ಲ ಅಮ್ಮ. ಅಷ್ಟಕ್ಕೂ ಇದು ನನ್ನ ಕೈಗೆ ಹೇಗ್ ಬಂತು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಿನಗ್ ಗೊತ್ತಾಗ್ದೇನೆ ತಗೊಂಡಿದ್ಯಾ? ಅದು ಹೇಗಮ್ಮ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಮ್ಮ. ಮಾಲಂಗೆ ಹಾಲ್ ಗ್ಲಾಸ್ ಕೊಡೋಣ ಅಂತ ಬಂದೆ. ಆಗ ಪರ್ಣಿಕಾಗೆ ಕಾಲ್ ಉಳುಕ್ತು. ಏಯ್, ನನ್ ಕಾಲು ಉಳುಕಿರೋದೇನು? ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಸಂಬಂಧ ಇಲ್ದೆ ಮಾತಾಡಬೇಡ. ಏನಾಯ್ತು ಪರ್ಣಿಕಾ? ನಿನ್ ಕಾಲ್ ಉಳುಕ್ತು ಅಂತ ಆಯಿಂಟ್ಮೆಂಟ್ ಹುಡುಕ್ತಾ ಇದ್ದೆ ಅಲ್ವಾ? ಸರಿ ಸರಿ, ಆಗಿದ್ದೇನೋ ಆಗೋಯ್ತು. ಬರೋ ಅಮಾವಾಸ್ಯೆ ತನಕ ಈ ಶಕ್ತಿ ಆಯುಧ ಪೂಜೆ ರೂಮಲ್ಲೇ ಇರಬೇಕು. ಯಾರು ಅದನ್ನ ತೆಗಿಬೇಡಿ. ಇಲ್ಕೊಡಮ್ಮ. ಹಾಗಾದ್ರೆ ನಾನ್ ಕಳಿಸ್ತೀನಿ. ಬಾರೆ ಪರ್ಣಿಕಾ, ಪರ್ಣಿಕಾ ನಿಂತ್ಕೊಳ್ಳೆ. ಇಲ್ಲಿಂದ ಆಚೆ ಹಾಕಕ್ಕೆ ನಾನೇನು ಮಾಲ ಅಲ್ಲ, ಈ ಊರಿನ ಗ್ರಾಮ ದೇವತೆ. ಗ್ರಾಮ ದೇವತೆನಾ? ಏನು ತಪ್ಪಿಸ್ಕೊಳಕ್ಕೆ ನಾಟಕ ಆಡ್ತಾ ಇದೀಯಾ? ಭದ್ರ, ಅನುಮಾನ ಪಡೋದಿಕ್ಕೂ ಇತಿಮಿತಿ ಇರುತ್ತೆ. ಈ ಮಗು ಮೈ ಮೇಲೆ ಗ್ರಾಮ ದೇವತೆ ಬಂದಿದ್ದಾಳೆ. ಅಮ್ಮ, ಯಾಕೆ ಬಂದಿದ್ಯಾ ಅಂತ ಹೇಳು ತಾಯಿ. ನಿಜ ನಿಜ ನಿರೂಪಿಸೋದಿಕ್ಕೆ. ಏನ್ ತಾಯಿ ಆ ನಿಜ? ಏನು ಗೊತ್ತಿಲ್ದಿರೋ ಮಗುಗೆ ಕ್ಷುದ್ರ ಶಕ್ತಿ ಅಂದ್ರಿ.
ರುದ್ರ ಪೂಜೆ ಮಾಡಿದ್ಲು ಅಂತ ಆರೋಪ ಹೊರಿಸ್ತಾ ಇದ್ದೀರಾ. ಅದೆಲ್ಲ ನಿಜ ಅಂತ ನಿರೂಪಿಸೋದಿಕ್ಕೆ ಸಾಕ್ಷಿ ಏನು ಇಲ್ದೇನೆ ಈ ಹುಡುಗಿನ ಅಪರಾಧಿ ಅಂತ ನಿಲ್ಸಿದ್ದೀರಾ. ಅದನ್ನ ನಾನು ಸಹಿಸ್ಕೊಳಲ್ಲ. ಅದಕ್ಕೆ ಈ ಮಗು ನಿರಪರಾಧಿ ಅಂತ ನಿರೂಪಿಸೋದಿಕ್ಕೆ ನಾನು ಈ ದೇಹದ ಮೇಲೆ ಬಂದಿದ್ದೀನಿ. ಹಾಗಿದ್ರೆ ಹೇಳು, ಈ ಕ್ಷುದ್ರ ಪೂಜೆ ಮಾಡಿದ್ ಯಾರು? ನೀನೇ ನೀನೇ ಏನು? ನಾನು ಮಾಡಿದ್ದೀನಿ ಅನ್ನೋಕೆ ಸಾಕ್ಷಿ ಏನು? ಮತ್ತೆ ಮಗು ಮಾಡಿದ್ಲು ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ನೀನ್ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅಂದ್ಮೇಲೆ ಈ ಮಗು ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿನ ನಾನ್ ತೋರಿಸ್ತೀನಿ. ಹೇಳು ತಾಯಿ, ನನ್ ಮಾಲ ಯಾವ ತಪ್ಪು ಮಾಡಿಲ್ಲ ಅಂತ ಇವ್ರೆಲ್ರಿಗೂ ಅರ್ಥ ಆಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಹೇಳು ತಾಯಿ, ಹೇಳು. ಈ ಭದ್ರಾವತಿ ಹಾಕಿರೋ ಆರೋಪದಿಂದ ಆಚೆ ಬರ್ಬೇಕು ಅಂದ್ರೆ ಆ ಭುಜಂಗನಿಂದ ನಮ್ ಪುಣ್ಯನ ಕಾಪಾಡ್ಬೇಕು ಅಂತಂದ್ರೆ ಇರೋದು ಒಂದೇ ದಾರಿ, ತಂಬಿಟ್ ದೀಪ. ಒಂದು ಮಂತ್ರದಿಂದ ಕೋಟಿ ರೋಗಗಳನ್ನ ನಿವಾರಿಸ್ಬೋದು. ಹೇಳು ತಾಯಿ, ನನಗೇನ್ ಮಾಡ್ಬೇಕು? ಮನೆ ಹೊರಗಿರೋ ಮರಕ್ಕೆ ತಂಬಿಟ್ ದೀಪ ಹಚ್ಬೇಕು.